ನನ್ನ ಮಗಳು ಪ್ರಿಂಟಿಂಗ್ ತೆಗಿತಾಳೆ, ಅಂದರೆ ಇವತ್ತು ಹೋಗ್ಬೇಕಲ್ವಾ ಬುಕಿಂಗ್ ಮಾಡೋಕ್ಕೆ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ನಾವು ಏನೋ ಪರ್ಚೇಸಿಂಗ್ ಮಾಡಬೇಕು, ಅಂದರೆ ಬುಕ್ ಮಾಡಿ ಬರಬೇಕು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನನ್ನ ಮಗಳು ಪ್ರಕಾಶ್ ಎಲ್ಲ ಹೋಗ್ತಾ ಇದ್ದೀವಿ. ಹೋಗಿ ಬುಕ್ ಮಾಡಿಬಿಟ್ಟು ಬರಬೇಕು. ಏನು ಅನ್ನೋದು ಆಮೇಲೆ ವಿಡಿಯೋಲ್ಲೇ ನೀವು ನೋಡ್ತಾ ಇದ್ರೆ ಕಂಟಿನ್ಯೂ ನೋಡಿ, ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಹೋಗಿ ಬುಕ್ ಮಾಡಿಬಿಟ್ಟು ಬರಬೇಕು. ಇನ್ನು ಎಷ್ಟು ದಿವಸಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹೋಗಬೇಕು. ಇವಾಗ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಪೂಜೆ ಬೆಳಿಗ್ಗೆನೇ ಆಯಿತು. ಪೂಜೆ ಎಲ್ಲ ಮಾಡಿದ್ದೀವಿ ಬೆಳಿಗ್ಗೆನೆ. ನನ್ನ ಮಗಳು ಪ್ರಿಂಟಿಂಗ್ ತೆಗಿತಾಳೆ, ಅಂದರೆ ಇವತ್ತು ಹೋಗ್ಬೇಕಲ್ವ ಬುಕಿಂಗ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಜೆರಾಕ್ಸ್ ತೆಗಿತಾಳೆ. ಅಂದರೆ ಆಧಾರ ಕಾರ್ಡು ಜೆರಾಕ್ಸ್ ತೆಗಿಬೇಕು. ಒಂದು ತೆಗ್ದವಳೆ, ಇನ್ನೊಂದು ಎಷ್ಟು ಕಾಪಿ ಬೇಕೋ ಅನ್ನೋದು ಗೊತ್ತಿಲ್ಲ. ಜೆರಾಕ್ಸ್ ತೆಗಿತಾವಳೆ. ಅಂದರೆ ರೆಡಿ ಆದ್ಲುಗಳು. ನನ್ನ ಮಗ ರೆಡಿ ಆಗಬೇಕು. ಇವತ್ತು ಬಂದು ಮದುವೆಗೆ ಹೋಗಬೇಕು. ಇವತ್ತು ಬಟ್ಟೆ ಇಟ್ಕೊಬೇಕು, ಅಂದರೆ ಪ್ಯಾಕ್ ಮಾಡಬೇಕು. ಸ್ವಾತಿ ಅವ್ರದ್ದು ಮದುವೆ ಇರೋದು, ಅಂದರೆ ಸ್ವಾತಿ ಅವ್ರ ಅಣ್ಣನ ಮದುವೆ ಇರೋದು. ಬಟ್ಟೆ ಎಲ್ಲ ಎತ್ತಿಟ್ಕೊಬೇಕು, ಪ್ಯಾಕ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ತೆಗ್ದಿಕ್ಕಿದ್ದೀನಿ. ಯಾವುದು ಹಾಕ್ಕೊಳೋದು ಅನ್ನೋದೇ ತುಂಬ, ಅಂದರೆ ಅದಕ್ಕೋಸ್ಕರ ಯಾವ್ದು ಹಾಕ್ಕೊಳೋದು ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗಳು ತೆಗ್ದಿರ್ತಾವಳೆ ಬಟ್ಟೆ. ಅಂದರೆ ಇವತ್ತು ರಿಸೆಪ್ಷನ್ಗೆ ಹೋಗಿ ಧಾರೆ ಮುಹೂರ್ತ ಬೆಳಗ್ಗೆ ಬಂದು 5:15 ಧಾರೆ ಮುಹೂರ್ತ ಇರೋದು. ಅದು ಮುಗಿಸ್ಕೊಂಡು ಬರಬೇಕು. ಇವತ್ತು ಫಸ್ಟ್ ಇಲ್ಲಿ ಹೋಗಿ ಇವತ್ತು ಬುಕ್ಕಿಂಗ್ ಮಾಡಿ ಬರ್ತೀವಿ. ಆಮೇಲೆ ಹಂಗೆ ಸಂಜೆ ಮೇಲೆ ನಾವು ರಿಸೆಪ್ಷನ್ಗೆ ಹೋಗಬೇಕು. ನಾಳೆ ಬಂದು ಧಾರೆ ಮುಹೂರ್ತ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ನಾಳೆ ಬಂದುಬಿಡ್ತೀವಿ. ನಮ್ಮ ಯಜಮಾನ್ರಿಗೆ ಶಾಪ್ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಮುಗಿಸ್ಕೊಂಬರ್ತೀವಿ. ಇನ್ನು ಲಗೇಜ್ ಪ್ಯಾಕ್ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಟಿಫನ್ ಮಾಡಿ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇವಾಗ ರೆಡಿ ಆಗಿದ್ದೀವಿ. ಇವಾಗ ಹೋಗಿ ಬಂದಮೇಲೆ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡಬೇಕು. ನಾಳೆ ಮುಹೂರ್ತಕ್ಕೆ ಪ್ಯಾಕ್ ಮಾಡಬೇಕು, ಹೋಗಬೇಕು. ನೋಡಿ, ಇಲ್ಲೆಲ್ಲ ತೆಗೆದಿಟ್ಟಿದ್ದೀನಿ. ಯಾವುದು ವರ್ಕ್ ಸ್ಯಾರಿ ವೇರ್ ಮಾಡೋದು, ರೇಷ್ಮೆ ಸ್ಯಾರಿ ವೇರ್ ಮಾಡೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ರೆಡಿಯಾಗಿ ಊಟ ಎಲ್ಲ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. 12:15 ಇವಾಗ ಟೈಮಿಂಗ್ಸ್ ಬಂದು. ಇವಾಗ ಹೋಗಿ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಬೇಗ ಹೋಗಿ ಬರಬೇಕು. ಆಮೇಲೆ ತಿರ್ಗಾ ಸಂಜೆ ಮೇಲೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ತುಮಕೂರು ಮೇಲೆ ಹೋಗ್ತಾ ಇರೋದು. ತುಮಕೂರು ಅಂದರೆ ತುಮಕೂರಲ್ಲ, ಬೇರೆ ಪ್ಲೇಸ್ ಇದು. ತುಮಕೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಬರಬೇಕು. ಇದೇ ಮೊದಲನೇ ಸಲ ಅಲ್ಲಿ ಶೋರೂಮ್ಗೆ ಹೋಗ್ತಾ ಇರೋದು ನಾವು. ಬಂದು ರೀಚ್ ಆಗಿದ್ದೀವಿ ಶೋರೂಮ್ಗೆ. ರಾಯಲ್ ಎನ್ಫೀಲ್ಡ್ಗೆ ನಾವು ಬುಲೆಟ್ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನನ್ನ ಮಗನಿಗೆ ಇನ್ನು ಯಾವ್ದು ನೋಡೋದು ಅನ್ನೋದು ನೋಡ್ಬೇಕು ಇವಾಗ ಬಂದು. ಶೋರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಆಚೆ ಕಡೆನೂ ಎಲ್ಲ ವೆಹಿಕಲ್ಸ್ ಎಲ್ಲ ಇಟ್ಟಿದ್ರು. ಫಸ್ಟು ನಾವು ಬಂದು ಆಚೆ ಕಡೆ ಎಲ್ಲ ನೋಡಿಕೊಂಡು ಆಮೇಲೆ ಇವಾಗ ಶೋರೂಮ್ ಒಳಗಡೆ ಹೋಗಿದ್ದೀವಿ. ಅಲ್ಲೂ ಎಲ್ಲ ಹೊಸ, ಅಂದರೆ ಬೇರೆಯವ್ರದ್ದೆಲ್ಲ ಡಿಸ್ಪ್ಯಾಚಸ್ದೆಲ್ಲ ಇತ್ತು. ಅದು ಸ್ವಲ್ಪ ನೋಡ್ತಾ ಇದ್ವಿ. ಅಂದರೆ ಇದೇ ಮೊದಲನೇ ಸಲ ನಾನು ಬುಲೆಟ್ ಶೋರೂಮ್ಗೆ ಹೋಗಿರೋದು. ಬರೀ ಬುಲೆಟ್ಸ್ ಇರೋದು, ಅಂದರೆ ಅದು ಯಾವುದೋ 360 ಅದೇನೋ ಅಂತಾರಲ್ವ, ಅದೆಲ್ಲ ಪ್ರತಿಯೊಂದು ಇತ್ತು. ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಇಷ್ಟೊಂದು ಡಿಫ್ರೆಂಟ್ಸ್ ಆಗಿರುತ್ತೆ ವೆಹಿಕಲ್ಸ್ ಅನ್ನೋದು. ಮತ್ತು ಎಲ್ಲ ನೋಡ್ತಾ ಇದ್ವಿ. ನನ್ನ ಮಗ ಬಂದು ಯಾವುದು ಸೆಲೆಕ್ಟ್ ಮಾಡ್ತಾನೆ ಅನ್ನೋದು ಅವ್ನು ಇಷ್ಟದ ಮೇಲೆ ನಾವು ಹೋಗ್ತಾ ಇರೋದು. ಅವ್ನು ತುಂಬ ದಿವಸದಿಂದ ಅವನೇ ತೊಗೊಬೇಕು ಅಂದ್ಬಿಟ್ಟು ತುಂಬ ಆಸೆಯಲ್ಲಿದ್ದ. ಅಂದರೆ ಅವ್ನು ತೊಗೊಳೋದು ಅವನು ಫಸ್ಟೇ ಹೋಗಿ ಒಂದ್ಸಲ ಹೋಗಿ ನೋಡಿಕೊಂಡು ಬಂದಿದ್ದ. ಇವಾಗ ಬುಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ನನ್ನ ಮಗ ಎಲ್ಲ ಬಂದಿದ್ದೀವಿ. ಅವರು ಫಿಲಪ್ಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನೋಡ್ತಾ ಇದ್ವಿ. ಯಾವ್ದು ನೋಡೋಣ, ನಾನು ಹೇಳ್ತಾ ಇದ್ದೆ ಬೇರೆ ಥರ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅಷ್ಟ್ರ ಬಗ್ಗೆ ನನಗೂ ಏನೂ ಗೊತ್ತಿರಲಿಲ್ಲ. ಅವನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟವನೆ. ಅವರೆಲ್ಲ ಫಾರ್ಮ್ ಫಿಲಪ್ ಮಾಡ್ತಾಯಿದ್ರು. ಪ್ರತಿಯೊಂದು ಎಲ್ಲ ಆಧಾರ ಕಾರ್ಡ್ ಪ್ರತಿಯೊಂದು ಕೊಡಬೇಕಲ್ವ, ಅವ್ರು ಫಾರ್ಮ್ ಫಿಲಪ್ ಮಾಡ್ತಾಯಿದ್ರು. ಇದು ಒಂದು ಸಲ ಕೆಲಸ ಮುಗಿಯಲ್ಲ, ಅಂದರೆ ಒಂದು 2-3 ಸಲ ಹೋಗಿ ನಾವು ಬುಕಿಂಗ್ ಮಾಡಿದ್ರೆ 1 ವೀಕ್ 10 ಡೇಸ್ ಆಗುತ್ತೆ. ಸ್ಟಾಕ್ ಇದ್ದರೆ ಕೊಟ್ಬಿಡ್ತೀನಿ ಅಂದರು. ಅದರಲ್ಲಿ
ಬುಲೆಟಲ್ಲೇ ಇವಾಗ ಹಿಮಾಲಯ ಎಷ್ಟು ಎಷ್ಟು ದೊಡ್ಡದಾಗಿತ್ತು, ಇವನಿಗೆ ಬುಲೆಟ್ ಬಂದು ಚಿಕ್ಕದಾಗೋಯ್ತು. ಹಿಮಾಲಯ ತಗೋ ಅಂದೆ, ಹಿಮಾಲಯ ಬೇಡಮ್ಮ ಅಂದ್ಬಿಟ್ಟು ಅವ್ನು ಹೇಳ್ತಾ ಇದ್ದ. ಅದರಲ್ಲೆಲ್ಲ ಅವರು ಅಂದರೆ ಆ ಶೋರೂಮಲ್ಲಿ ಪ್ರತಿಯೊಂದು ಪರವಾಗಿಲ್ಲ ಹತ್ತಿ ನೋಡಿ ಚೆಕ್ ಮಾಡಿ ಕೀಸು ಕೊಡ್ತಾಯಿದ್ರು. ಅಂದರೆ ಆಚೆ ಕಡೆ ಎಲ್ಲ ವೆಹಿಕಲ್ಸ್ ನಿಲ್ಲಿಸಿದ್ರಲ್ವ, ಕೀಸ್ ಎಲ್ಲ ಕೊಡ್ತಾಯಿದ್ರು. ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ನೋಡ್ತಾ ಇದ್ದೆ, ಅಂದರೆ ಅವ್ನಿಗೆ ಗೊತ್ತಾಗುತ್ತಲ್ವ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು. ತುಂಬ 3-4 ವರ್ಷದಿಂದ ತೊಗೊಬೇಕು ಅಂದ್ಬಿಟ್ಟು ನಾನೇ ಬೇಡ ಬೇಡ ಅಂದ್ಬಿಟ್ಟು ಇಷ್ಟು ದಿವಸ ನಾನೇ ತಳ್ಕೊಂಬಂದಿರೋದು, ಅಂದರೆ ಬೇಡ ಬೇಡ ಅಂದ್ಬಿಟ್ಟು. ಇವಾಗೂ ಅಷ್ಟೇ, ಇವಾಗೂ ಬೇಡ ಅಂತ ಇದ್ದೆ, ಇಲ್ಲ ಬೇಕಮ್ಮ ಅಂದ್ಬಿಟ್ಟು ಕೇಳಿದ್ಕೆ ಇವತ್ತು ಬುಕ್ಕಿಂಗ್ ಬಂದಿದ್ದೀವಿ. ಬುಕ್ಕಿಂಗ್ ಮಾಡಿದ್ರೆ 1 ವೀಕ್ 10 ಡೇಸ್ ಒಳಗಡೆ ಬರುತ್ತೆ. ಅಂದರೆ ಶಾಪಲ್ಲಿ ಇದ್ದರೆ ಸ್ಟಾಕ್ ಇದ್ದರೆ ಕೊಟ್ಬಿಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಅಂದರೆ ಬಂದ್ಮೇಲೆ ಕೊಡ್ತಾರೆ. ಅದಕ್ಕೊಂದು ಹೆಲ್ಮೆಟ್ ಕೊಡ್ತಾರೆ ಅಂದಿದ್ರು. ಬೇರೆ ಆದರೆ ನಾವೇ ಬೇರೆ ಥರ ಬೇಕು ಅಂದರೆ ನಾವೇ ಅಮೌಂಟ್ ಕೊಟ್ಟು ತೊಗೊಬೇಕು. ನಮ್ಮ ಯಜಮಾನ್ರು ಬಂದಿಲ್ಲ. ನಮ್ಮ ಯಜಮಾನ್ರಿಂದ ಬನ್ನಿರಿ ಅಂದೆ. ಇಲ್ಲ ಪರವಾಗಿಲ್ಲ, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಹೋಗಿ ಬುಕ್ ಮಾಡ್ಕೊಂಡು ಬರೋಗ್ರಿ, ಪ್ರಕಾಶು ಬರ್ತಾರೆ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ, ಇವತ್ತೇ ಆಗುತ್ತೋ ಇಲ್ವೋ, ನಾಳೆ ಆಗುತ್ತೋ ಅನ್ನೋದು ನೋಡಬೇಕು. ಲಾಸ್ಟ್ ಮೂಮೆಂಟ್ಸ್ವರೆಗೂ ಬುಕ್ಕಿಂಗ್ ಆಗೋವರೆಗೂ ನೋಡಬೇಕು. ಎಲ್ಲ ಬುಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಇದ್ವಿ. ಆಮೇಲೆ ಲಾಸ್ಟಲ್ಲಿ ಬುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಒಂದು ಬುಕ್ಕಿಂಗ್ ಎಲ್ಲ ಆಯಿತು. ಇನ್ನೂ ಒಂದ್ಸಲ ಬರ್ಬೇಕಂತ ಹೇಳವ್ರೆ. ಅಂದರೆ ಏನಾನ ಸೈನ್ ಹಾಕ್ಬೇಕಂದ್ರೆ ಕಾಲ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಬಂದು ಅವರು ಕೀ ಕೊಟ್ಟರು. ನಿಮ್ಗೆ ಯಾವ್ದು ಬೇಕೋ ಅದು ಓಡಿಸಿ ಪರವಾಗಿಲ್ಲ ಅಂದರೆ ಓಡಿಸಿ ಅಂದ್ಬಿಟ್ಟು ಕೊಟ್ಟರು. ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ತುಂಬ ಚೆನ್ನಾಗಿ ತೋರಿಸ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರತಿಯೊಂದು. ಮತ್ತು ಅವನೊಂದು 2-3 ವೆಹಿಕಲ್ಸ್ ಓಡಿಸ್ತಾ ಇದ್ದ. ನಾವು ಬೇಡ ಬೇಡ ಅಂತ ಇದ್ದೆ. ಇನ್ನು ಯಾಕೆ ಅಂದರೆ ಹೊಸ ಗಾಡಿಗಳಲ್ವ, ಎಲ್ಲ ಹೊಸದಿರತ್ತೆ, ಅದಕ್ಕೋಸ್ಕರ ಎಲ್ಲ ಓಡಿಸಿ ಚೆಕ್ ಮಾಡಿ ನೋಡ್ತಾ ಇದ್ದ. ಹೋಗುತ್ತೆ ಅವ್ರಿಗೆ. ಮತ್ತೆ ಅವರು ಎಲ್ಲ ಕೀ ಕೊಟ್ಟಿದ್ರು. ಎಲ್ಲ ಗಾಡಿಯನ್ನು ಟ್ರಯಲ್ ಮಾಡಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ತಗೊಳ್ಳಿ ಅಂದ್ಬಿಟ್ಟು ಎಲ್ಲ ಗಾಡೀಸ್ದು ಮತ್ತೆ ಟ್ರಯಲ್ ಕೊಟ್ಟವ್ರೆ. ಎಲ್ಲ ಗಾಡೀಸು ಒಂದು ಟ್ರಯಲ್ ಮಾಡವನೆ. ನಾನು ಒಂದು 2 ವಿಡಿಯೋ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಅವ್ರಿಗೇನು ಪ್ರತಿಯೊಂದು ಅಷ್ಟೇ, ನಾವು ಏನೇ ಕೇಳಿದ್ರು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ ಆ ಶೋರೂಮಲ್ಲಿ. ಗಾಡಿ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. ಬುಕ್ಕಿಂಗ್ ಆಗೈತೆ. ಇನ್ನೊಂದು ವೀಕ್ 10 ಡೇಸ್ ಒಳಗಡೆ ಬರುತ್ತೆ. ಯಾವಾಗ ಬರುತ್ತೋ ಇನ್ನೂ ಗೊತ್ತಿಲ್ಲ. ಬಂದಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಅವಾಗ ಹೋಗಿ ತೊಗೊಂಬರ್ಬೇಕು. ಇವತ್ತು ಬುಕ್ಕಿಂಗ್ ಆಯಿತು. ಇವಾಗ ತಾನೇ ಬಂದು ಇವಾಗ ರೆಡಿ ಆಗಬೇಕು, ಮದುವೆಗೆ ಹೋಗಬೇಕು, ರೆಡಿ ಆಗಬೇಕು. ನನ್ನ ಮಗಳು ರೆಡಿ ಆಗ್ತಾವಳೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ರೆಡಿ ಆಗ್ತಾವಳೆ. ಇವಾಗ ನಮ್ಮ ಯಜಮಾನ್ರು ಬರ್ತಾರೆ, ಅವರು ಬಂದು ರೆಡಿ ಆಗಬೇಕು.